ಹಲೋ ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿವೀರ್ ಆಫಿಷಿಯಲ್ ವೆಬ್ಸೈಟಿಂದ ಬಂದಂತಹ ಟೆಸ್ಟಲ್ಲಿ 6 ವೆಬ್ಸೈಟನ್ನು ನಾವು 6 ಕ್ವಶನ್ ಪೇಪರನ್ನು ಸೊಲ್ಯೂಷನ್ ಮಾಡಿದ್ವಿ. ಈ ಕ್ಲಾಸಲ್ಲಿ 7ನೇ ಸೆಟ್ಟನ್ನು ಯಾವ ರೀತಿ ಕ್ವಶನ್ ಬಂದದ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಲೇಟ್ ಮಾಡೋದು ಬೇಡ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ತೀರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮ್ಮ ಎಕ್ಸಾಮ್ ಒಳಗಾಗಿ ಎಲ್ಲ ಕ್ವಶನ್ ಪೇಪರ್ಗಳನ್ನು ಉಚಿತವಾಗಿ ಯೂಟ್ಯೂಬ್ ಚಾನಲಲ್ಲಿ ಸೊಲ್ಯೂಷನನ್ನು ಕೊಟ್ಟಿರ್ತೀನಿ. ಎಲ್ಲರೂ ಶೇರ್ ಮಾಡಿರಿ, ಎಲ್ಲರಿಗೂ ಯೂಸ್ ಆಗಲಿ. ಓಕೆ, ಡನ್. ನೆಕ್ಸ್ಟ್ ನೋಡ್ರಿ, ಫಸ್ಟ್ ಕ್ವಶನ್ GK ಒಳಗೆ ಏನಿದೆ. ಶೂನ್ಯ ಅಭಿಯಾನ ಮೊದಲ ವಾರ್ಷಿಕೋತ್ಸವ ಸೆಪ್ಟೆಂಬರ್ 2022ರಲ್ಲಿ ಆಚರಿಸಲಾಯಿತು. ಇದರ ಗುರಿ ಏನು ಅಂತಂದ್ರೆ ಎಲೆಕ್ಟ್ರಿಕ್ ವಾಹನಗಳನ್ನು ಉತ್ತೇಜಿಸುವ ಮೂಲಕ ವಾಯು ಮಾಲಿನ್ಯ ಕಡಿಮೆ ಮಾಡುವುದು. ಇದು ಯಾಕೆ ಹೇಳತ್ತೀನಿ ಅಂತಂದ್ರೆ ಬಹಳಷ್ಟು ಕರೆಂಟ್ ಅಫೇರ್ಸ್ ಮೇಲೆ ಇವೆಲ್ಲವೂ ಪ್ರೀವಿಯಸ್ ಇಯರ್ ಅಲ್ಲಿ ಬಂದಂತಹ ಪ್ರಶ್ನೆಗಳಾಗಿರ್ತಾವೆ. ಓಕೆ, ಡನ್. ನೆಕ್ಸ್ಟ್ ನೋಡ್ರಿ, 25ನೇ ರಾಷ್ಟ್ರೀಯ ಗವರ್ನೆನ್ಸ್ ಸಮ್ಮೇಳನವು ನವೆಂಬರ್ 2022ರಲ್ಲಿ ಎಲ್ಲಿ ನಡೆಯಿತು ಅಂತಂದ್ರೆ ಖಾತ್ರಾ ಜಮ್ಮು ಕಾಶ್ಮೀರದಲ್ಲಿ ನಡೆಯಿತು. ಆಪ್ಷನ್ ನಂಬರ್ A ಇಸ್ ರೈಟ್. ಓಕೆ, ನೆಕ್ಸ್ಟ್ 3ನೇ ಕ್ವಶನ್ ಅನ್ನು ನೋಡ್ರಿ. ಜನವರಿ 2023ರ ಹೊತ್ತಿಗೆ ಭಾರತ ನೌಕಾಪಡೆಯ ಮುಖ್ಯಸ್ಥರಾಗಿ ಯಾರು ಇದ್ರು ಅಂತಂದ್ರೆ ಅಡ್ಮಿರಲ್ R ಹರಿಕುಮಾರ್ ಅವರು ಇದ್ರು. ಆಪ್ಷನ್ ನಂಬರ್ A ಇಸ್ ರೈಟ್, ಫಸ್ಟ್ ಒನ್. ನೆಕ್ಸ್ಟ್ 4ನೇ ಪ್ರಶ್ನೆಯನ್ನು ನೋಡ್ರಿ. 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಯಾರು ತಮ್ಮ ನೋವು ಮತ್ತು ಕೋಪವನ್ನು ವ್ಯಕ್ತಪಡಿಸಲು ನೈಟ್ಹುಡ್ ಪದವಿಯನ್ನು ತ್ಯಜಿಸಿದರು ಅಂತಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ತ್ಯಜಿಸಿದರು. ಇದು ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್, ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದಂತಹ ಪ್ರಶ್ನೆ. ನೆಕ್ಸ್ಟು, ಕ್ಯಾಪ್ಟನ್ ಅಲೆಕ್ಸಾಂಡರ್ ರೀಡ್ ಅವರು ಯಾವ ಭೂ ಕಂದಾಯ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದರು ಅಂತಂದ್ರೆ ರೈತವಾರಿ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದರು. ನೆಕ್ಸ್ಟು 6ನೇದು, ನಾಗಾರ್ಜುನಕೊಂಡ ಎಂಬ ಐತಿಹಾಸಿಕ ಪಟ್ಟಣ ಯಾವ ಬೆಟ್ಟಗಳ ಭಾಗಶಃ ಮುಳುಗಿದ ಭಾಗವಾಗಿದೆ ಅಂತಂದ್ರೆ ಇದು ನಲ್ಲಮಲ್ಲ ಬೆಟ್ಟಗಳಲ್ಲಿ ಮುಳುಗಿದ ಭಾಗವಾಗಿರುವಂಥದ್ದು. ನೆಕ್ಸ್ಟು 7ನೇ ಪ್ರಶ್ನೆಯನ್ನು ನೋಡ್ರಿ. ರಿಲ್ವಾರಾ ಜೈನ ದೇವಾಲಯ ಎಲ್ಲಿ ಕಂಡು ಬರುತ್ತದೆ ಅಂತಂದ್ರೆ ರಾಜಸ್ಥಾನದಲ್ಲಿ ಕಂಡು ಬರುತ್ತವೆ. ನೆಕ್ಸ್ಟು, ಯಾವುದು ಬಿಹಾರದಲ್ಲಿದೆ ಅಂತಂದ್ರೆ ಕೆಳಗೆ ಕೊಟ್ಟಂತಹ 4 ಇವುಗಳಲ್ಲಿ ಬರ್ಬಾರ್ ಗುಹೆಗಳು ಇವು ಎಲ್ಲಿದಾವಪ್ಪ ಅಂತಂದ್ರೆ ಬಿಹಾರದಲ್ಲಿ ಕಂಡು ಬರುತ್ತವೆ. ಗೋದಾವರಿ ನದಿ ಬಂಗಾಳದ ಕೊಲ್ಲಿಯನ್ನು ಸೇರುವ ಮುಖಜ ಭೂಮಿ ಯಾವ ರಾಜ್ಯದಲ್ಲಿ ಇದೆ ಅಂತಂದ್ರೆ ಆಂಧ್ರ ಪ್ರದೇಶದಲ್ಲಿ ಇರುವಂಥದ್ದು. ಓಕೆ, ನೆಕ್ಸ್ಟ್ 10ನೇ ಕ್ವಶನ್ನು. ಈ ಕೆಳಗಿನ ಯಾವ ಪರ್ವತ ಶ್ರೇಣಿಯು ಹಿಮಾಲಯ ಪರ್ವತ ಶ್ರೇಣಿಯ ಭಾಗವಾಗಿಲ್ಲ ಅಂತಂದಾಗ ಯಾವುದು ಭಾಗವಾಗಿಲ್ಲ ಅಂದ್ರೆ ಸಹ್ಯಾದ್ರಿ ಶ್ರೇಣಿಯದು ಹಿಮಾಲಯ ಪರ್ವತದ ಭಾಗವಾಗಿಲ್ಲ. ಓಕೆ, ನೆಕ್ಸ್ಟ್ 2011 ಜನಗಣತಿ ಪ್ರಕಾರ ಅತಿ ಕಡಿಮೆ ಜನಸಂಖ್ಯಾ ಸಾಂದ್ರತೆ ಹೊಂದಿರುವ ರಾಜ್ಯ ಯಾವುದು ಅಂತಂದ್ರೆ ಅರುಣಾಚಲ ಪ್ರದೇಶ. ಈ 2011 ಜನಗಣತಿಯ ನಿಮಗೊಂದು ಕೇಳೋದಂದ್ರೆ ಬಹಳಷ್ಟು ಇಂಪಾರ್ಟೆಂಟು. ಇಲ್ಲಿ ತನಕ ಎಷ್ಟು ಕ್ಲಾಸಸ್ ಅನ್ನು ಮಾಡಿದ್ದೀನಿ ಅಗ್ನಿವೀರ್ ಬಗ್ಗೆ, ಎಷ್ಟು ಎಕ್ಸಾಮ್ಸ್ ನಡೆವಲ್ಲ ಅಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ 100% ಬಂದೇ ಬರುತ್ತೆ. ಓಕೆ, ನೆಕ್ಸ್ಟ್ 12ನೇ ಕ್ವಶನ್. ಭಾರತದಲ್ಲಿ ಸಂವಿಧಾನದ ಅಂತಿಮ ವ್ಯಾಖ್ಯಾನಕಾರರು ಯಾರು ಅಂತಂದ್ರೆ ಇಲ್ಲಿ ವ್ಯಾಖ್ಯಾನಕಾರರು ಅಂತಂದ್ರೆ ದ ಜುಡಿಷಿಯರಿ ಬರುತ್ತೆ, ನ್ಯಾಯಾಂಗ ವ್ಯವಸ್ಥೆ. ನೆಕ್ಸ್ಟು 13ನೇ ಬರುತ್ತೆ ನೋಡ್ರಿ. ಯಾರನ್ನು ಭಾರತೀಯ ಸಂವಿಧಾನದ ಪಿತಾಮಹ ಅಂತ ಕರೆದ್ರೆ ಭೀಮರಾವ್ ಅಂಬೇಡ್ಕರ್ ಅವರನ್ನು ನಾವು ಪಿತಾಮಹ ಅಂತೇಳಿ ಕರಿತೀವಿ. ನೆಕ್ಸ್ಟು 2023 ಫೆಬ್ರವರಿ ಹೊತ್ತಿಗೆ ಭಾರತ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ರೆ ಇಲ್ಲಿ ಯಾರಾಗಿದ್ರಪ್ಪ ಅಂತಂದ್ರೆ PT ಉಷಾ ಅವರಾಗಿದ್ರು. PT ಉಷಾ ಅವರ ಪೂರ್ಣ ಹೆಸರು ನಿಮಗೆ ಗೊತ್ತಿರಲಿ, ಇದನ್ನು ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ನೆಕ್ಸ್ಟು, ಭಾರತವು ಮೊದಲ ಬಾರಿಗೆ 1983ರಲ್ಲಿ ಏಕದಿನ ಕ್ರಿಕೆಟ್ ಪಂದ್ಯ ಗೆದ್ದಾಗ ಭಾರತದ ನಾಯಕರು ಯಾರಾಗಿದ್ರು ಅಂದ್ರೆ ಕಪಿಲ್ ದೇವ್ ಅವರಾಗಿದ್ರು. ಯಾರು? ಕಪಿಲ್ ದೇವ್ ಅವರು. ಇವು GKಗೆ ಸಂಬಂಧಪಟ್ಟಂತಹ 15 ಪ್ರಶ್ನೆಗಳಾದರೆ ನೆಕ್ಸ್ಟು ಸೈನ್ಸಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳು. ಇಲ್ಲಿ ಬರುವಂಥದ್ದು ಗೋದದ ಕ್ವಶನ್ನು. ವಸ್ತುವಿನ ಯಾವ ಸ್ಥಿತಿಯಲ್ಲಿ ಕಣಗಳ ಪ್ರಸರಣ ದರ ಅತಿ ಹೆಚ್ಚಾಗಿರುತ್ತದೆ ಅಂದ್ರೆ ಇದು ಘನಗಳಲ್ಲಿ ಬಹಳಷ್ಟು ಅತಿ ಹೆಚ್ಚಾಗಿರುವಂಥದ್ದು. ಕಣಗಳ ಅತಿ ಹೆಚ್ಚಾಗಿರೋದ್ರೆ ಅಡ್ಡಾಡುದು ಅಂದ್ರೆ ಇದು ಅನಿಲ ಸ್ಥಿತಿ ಬರುತ್ತೆ. ಅಂದ್ರೆ ಎಲ್ಲಿ ಕಣಗಳು ಬಿಡಿ ಬಿಡಿ ಆಗಿರುತ್ತವೆ ನೋಡಿ. ಈಗ 3 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೀನಿ ರೀಸೆಂಟ್ ಆಗಿ. ಅವುಗಳಲ್ಲಿ ಪ್ರತಿಯೊಂದು ಸೆಟ್ಟಲ್ಲಿ ಕೂಡ ಈ ತರ ಕ್ವಶನ್ ಅದ, ಅಂದ್ರೆ ಸೇಮ್ ಆನ್ಸರ್ ಅದ, ಅದಕ್ಕೆ ಕೇಳುವಂಥ ಪದ್ಧತಿ ಬೇರೆ ಆಗಿರುತ್ತೆ. ನೆಕ್ಸ್ಟು, ಯಾವ ಪ್ರಕ್ರಿಯೆ ಉಷ್ಣ ವರ್ಗಾವಣೆಗೆ ಸಂಬಂಧಿಸಿಲ್ಲ ಅಂತಂದ್ರೆ ಉಷ್ಣ ವರ್ಗಾವಣೆಗೆ ಪ್ರಸರಣ ಡಿಫ್ಯೂಷನ್ ಇದು ಸಂಬಂಧಿಸಿಲ್ಲ, ಉಳಿಕಿದ್ದು 3 ಸಂಬಂಧಿಸಿದವು. ನೆಕ್ಸ್ಟು 18th ಕ್ವಶನ್. ಗ್ರಾಮ್ ಪರ್ ಮಿಲಿಲೀಟರ್ ಎಂಬುದು ಯಾವುದನ್ನು ಅಳೆಯಲು ಬಳಸುವಂಥದ್ದು? ಇದನ್ನು
ಸಾಂದ್ರತೆಯನ್ನು ಅಳಿಸುವಂಥದ್ದು, ಡೆನ್ಸಿಟಿ ಅಂತೀವಲ್ಲ ಅದನ್ನು ಅಳೆಯಲು ನಾವು ಬಳಸ್ತೀವಿ. ನೆಕ್ಸ್ಟು ಡೆಸಿಬಲ್ ಘಟಕವನ್ನು ಧ್ವನಿ ತರಂಗಗಳ ಏನನ್ನು ಅಳೆಯಲು ಬಳಸಲಾಗುತ್ತದೆ ಅಂತಂದಾಗ ಇಲ್ಲಿ ಶಬ್ದದ ತೀವ್ರತೆಯನ್ನು ಅಳೆಯಲು ನಾವು ಬಳಸ್ತೀವಿ. ಅದರ ತೀವ್ರತೆ ಲೌಡ್ನೆಸ್ ಅಂತೀವಲ್ಲ ಅದನ್ನು ಅಳೆಯಲು ಬಳಸ್ತೀವಿ, ಡೆಸಿಬಲ್. ನೆಕ್ಸ್ಟು ಬೆಳಕಿನ ವಿಚಲನೆ, ಡಿಪ್ರೆಷನ್ ಆಫ್ ಲೈಟ್ ಅಂತೀವಿ, ತೋರಿಸುವ ನೈಸರ್ಗಿಕ ವಿದ್ಯಮಾನ ಯಾವುದು ಅಂತಂದಾಗ ಯಾವುದ್ರಿ, ಮಳೆಬಿಲ್ಲು ಇದನ್ನು ತೋರಿಸುವಂಥ ಒಂದು ನೈಸರ್ಗಿಕ ವಿದ್ಯಮಾನ. ಓಕೆ, 21ನೇ ಕ್ವಶನ್, ದ್ರವ ರೂಪದಲ್ಲಿದ್ದಾಗ ವಿದ್ಯುತ್ನ ದುರ್ಬಲ ವಾಹಕವಾಗಿರುವ ವಸ್ತು ಯಾವುದು ಅಂತಂದ್ರೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ, ಬಟ್ಟೆ ಇಳಿಸುವಿಕೆ ನೀರು, ಸೋಡಿಯಂ ಹೈಡ್ರಾಕ್ಸೈಡ್ ಈ ರೀತಿ ಕೊಟ್ಟಾರಂದ್ರೆ ಇಲ್ಲಿ ದ್ರವ ರೂಪದಲ್ಲಿ ವಿದ್ಯುತ್ ದುರ್ಬಲ ವಾಹಕ ಅಂತಂದ್ರೆ ಸೋಡಿಯಂ ಕ್ಲೋರೈಡ್, ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಸ್ವಲ್ಪ ಸೈನ್ಸು ಡೀಪ್ ಆಗಿ ಕ್ವಶನ್ಸ್ ಬರ್ತಾವ, ಅಗ್ನಿವೀರಕ್ಕೆ ಅನ್ಕೊಂಡಂಗೆ ಬರಂಗಿಲ್ಲ. ಯಾಕಂದ್ರೆ ಮ್ಯಾಥ್ಸ್ ರೀಸನಿಂಗು ನೀವು ಆಲ್ಮೋಸ್ಟ್ ಟಚ್ ಮಾಡ್ಬೋದು. ಆದ್ರೆ ಸೈನ್ಸು ಜಿ ಕೆ ಹಂಗಿರಂಗಿಲ್ಲ, ಜಾಸ್ತಿ ಓದಲಿಕ್ಕೆ ಬೇಕು, ಸ್ವಲ್ಪ ಡೀಪ್ ಓದಬೇಕು. ಯಾವ ಪದಾರ್ಥವು ನೀಲಿ ಲಿಟ್ಮಸ್ ಅನ್ನ ಕೆಂಪು ಲಿಟ್ಮಸ್ ಆಗಿ ಬದಲಾವಣೆ ಹೊಂದುತ್ತದೆ? ನಿನ್ನೆ ಕೂಡ ಈ ಕ್ವಶನ್ನು ಬಂದಿತ್ತು. ಅಂದ್ರೆ ಇಲ್ಲಿ ಆಪ್ಷನ್ ಹೈಡ್ರೋಕ್ಲೋರಿಕ್ ಆಮ್ಲ, ಆಮೇಲೆ ಸೋಡಿಯಂ ಕ್ಲೋರೈಡ್ ಅದ. ಪ್ರೀವಿಯಸ್ ಇಯರ್ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿದೆ ಅನ್ಸುತ್ತಾ ನೋಡ್ರಿ. ಓಕೆ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಇಲ್ಲಿ ಕೇಳುವಂಥದ್ದು ನೋಡ್ರಿ, ದುರ್ಬಲ ದ್ರವ ರೂಪದಲ್ಲಿದ್ದಾಗ ವಿದ್ಯುತ್ನ ದುರ್ಬಲ ವಾಹಕ ಅಂತಂದಾಗ ಹೈಡ್ರೋಕ್ಲೋರಿಕ್ ಒಳಗೂ ನಾವು ಅಲ್ಲಿ ನೀರು ಬರುತ್ತೆ. ಆದ್ರೆ ಡಿಸ್ಟಿಲ್ಡ್ ವಾಟರ್ ಒಳಗೆ ಯಾವುದೇ ಲವಣಗಳಿರುವುದಿಲ್ಲ. ಅದಕ್ಕೆ 21ನೇ ಇದು ಕ್ವಶನ್ ಆನ್ಸರ್ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ 22ನೇ ಕ್ವಶನ್, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಲಿಟ್ಮಸ್ ಪೇಪರ್ವನ್ನೇ ಬದಲಾಗಿಸುವುದಿಲ್ಲ ಅಂತಂದ. ಇಲ್ಲ, ಕೊನೆವರೆಗೂ ಅದಕ್ಕೆ ಓದಬೇಕು. ಯಾವ್ದಾಗುದಿಲ್ಲ ಇಲ್ಲಿ ಸೋಡಿಯಂ ಕ್ಲೋರೈಡ್, ಆಪ್ಷನ್ ನಂಬರ್ ಸೆಕೆಂಡ್. ನೆಕ್ಸ್ಟ್ 23ನೇ ಕ್ವಶನ್, ನಿಂಬೆ ಮತ್ತು ಕಿತ್ತಳೆ ಹಣ್ಣುಗಳಲ್ಲಿ ಯಾವ ಆಮ್ಲ ಇರುತ್ತದೆ ಅಂತಂದ್ರೆ ಇಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತದೆ. ಯಾವುದು? ಸಿಟ್ರಿಕ್ ಆಮ್ಲ, ಆಪ್ಷನ್ ನಂಬರ್ 3. ನೆಕ್ಸ್ಟ್ 24ನೇ ಕ್ವಶನ್, ಮ್ಯಾಗ್ನೇಸಿಯಂ ರಿಬ್ಬನ್ ಅನ್ನು ಆಮ್ಲಜನಕದಲ್ಲಿ ಸುಟ್ಟಾಗ ಬರುವ ಬೂದಿಯಲ್ಲಿ ಏನಿರುತ್ತದೆ ಅಂತ ಕೇಳ್ಯಾರ. ಇದು ಏನಿರ್ತದಪ್ಪ ಅಂದ್ರೆ ಮ್ಯಾಗ್ನೇಸಿಯಂ ಆಕ್ಸೈಡ್ ಇರುತ್ತೆ. ಮ್ಯಾಗ್ನೇಷಿಯಂ ಆಕ್ಸೈಡ್ ಅಂದ್ರೆ MgO. ಕೆಲವೊಂದ್ಸಲ ಅವುಗಳ ಅಣುಸೂತ್ರವನ್ನ ಕೊಟ್ಟಿರ್ತಾರೆ, ಅವುಗಳು ಕೂಡ ಗೊತ್ತಿರಬೇಕು. ನೆಕ್ಸ್ಟ್ NaOH ಮತ್ತು HCOH ನಡುವಿನ ಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಇದು. ತಟಸ್ಥೀಕರಣ, ನ್ಯೂಟ್ರಲೈಸೇಷನ್ ಅಂತೀವಿ, ಬಹಳಷ್ಟು ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ 26ನೇ ಕ್ವಶನ್ ನೋಡ್ರಿ, ರಿಂಗ್ ವರ್ಮ್ ರೋಗವು ಯಾವುದರಿಂದ ಉಂಟಾಗುತ್ತದೆ ಅಂದ್ರೆ ಇದು ಶಿಲೀಂಧ್ರದಿಂದ, ಫಂಗೈ ಅಂತೀವಿ, ಫಂಗಸ್. ಓಕೆ, ಅದರಿಂದ ಉಂಟಾಗುವಂಥದ್ದು ರೋಗ. ನೆಕ್ಸ್ಟ್ ನಿರ್ಜೀವ ವಸ್ತುಗಳ ಬಗ್ಗೆ ಈ ಕೆಳಗಿನ ಹೇಳಿಕೆ ಸರಿಯಾಗಿಲ್ಲ ಅಂತಂದಾಗ ಇವು ನಿರ್ಜೀವಿ ವಸ್ತುಗಳು ಉಸಿರಾಡುತ್ತವೆ ಅಂತಂದ್ರೆ ಉಸಿರಾಡೋದಿಲ್ಲ. ಫಸ್ಟ್ನೇ ಆಪ್ಷನ್ ತಪ್ಪದ, ಅವು ಉಸಿರಾಡೋದು, ಜೀವನ ಇರೋದಿಲ್ಲ ಅವಕ್ಕೆ. ನೆಕ್ಸ್ಟ್ ಮಾನವನ ಆಹಾರದಲ್ಲಿ ಅಕ್ಕಿ ಯಾವುದಕ್ಕೆ ಪ್ರಮುಖ ಮೂಲವಾಗಿದೆ ಅಂತಂದ್ರೆ ಇದು ಅಕ್ಕಿಯು ಕಾರ್ಬೋಹೈಡ್ರೇಟ್ಗೆ ಬಹಳಷ್ಟು ಪ್ರಮುಖವಾಗಿರುವಂಥದ್ದು. ನೆಕ್ಸ್ಟ್ 29ನೇದು, ಲಾರ್ವಾ ಪ್ರಬಲ ಬದಲಾವಣೆಗಳ ಮೂಲಕ ವಯಸ್ಕನಾಗಿ ಬದಲಾಗುವ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತಂದ್ರೆ ಇದನ್ನ ರೂಪಾಂತರಗಳು ಅಂತೀವಿ, ಮೆಟಾಮಾರ್ಫಿಸಿಸ್ ಅಂತೀವಿ, ಆಪ್ಷನ್ ನಂಬರ್ 1 ಕರೆಕ್ಟು. ನೆಕ್ಸ್ಟ್ 30ನೇ ಕ್ವಶನ್, ನಾವು ಉಸಿರಾಡುವಾಗ ಗಾಳಿಯು ಮೂಗಿನ ಹೊಳ್ಳೆಗಳ ಮೂಲಕ ಎಲ್ಲಿಗೆ ಹೋಗುತ್ತದೆ? ಫಸ್ಟು ನಾವು ಮೂಗಿನಿಂದ ಉಸಿರನ್ನು ತಗೊಂತೀವಿ, ಅದು ಎಲ್ಲಿ ಹೋಗುತ್ತಂದ್ರೆ ನಾಸಿರ ಕುಹರ ಅಂತೀವಿ, ನಾಸಲ್ ಕ್ಯಾವಿಟಿ. ವೆರಿ ಇಂಪಾರ್ಟೆಂಟ್. ಇವು ನಿಮಗೆ ಸೈನ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾದರೆ ನೆಕ್ಸ್ಟ್ ಬರುವಂಥವು ಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಬಹಳಷ್ಟು ಸಿಂಪಲ್ ಅದಾವ. ಸಿಂಪ್ಲಿಫಿಕೇಶನ್ 15, 23, 53 ಕೂಡಿಸ್ಬೇಕು ಫಸ್ಟಿಗೆ. ಇವು 3 ಕೂಡಿಸಿದ್ರೆ 91 - 62 ಅಂತಂದಾಗ ಬರುವಂತಹ ಉತ್ತರ 29. ಓಕೆ, ನೆಕ್ಸ್ಟ್ 31 ಆಯಿತು. 32ನೇ ಇಲ್ಲಿ ಕೂಡ ಸಿಂಪ್ಲಿಫಿಕೇಶನ್ ಆದ್ರೆ ಡೆಸಿಮಲ್ ಒಳಗದ. ಇಲ್ಲಿ ಕೊಡ್ರಿ 2 ಅಂದ್ರೆ ಫಸ್ಟಿಗೆ ಇಲ್ಲಿ 1 ಅದ 0.23. ನಿಮಗೆ ಕನ್ಫ್ಯೂಸ್ ಆದರೆ ಹಿಂಗೆ ಇಟ್ಕೊಂಡು ಕೂಡಿಸ್ಬೇಕು. ಬಹಳಷ್ಟು ಇಲ್ಲೇ ಮಿಸ್ಟೇಕ್ ಮಾಡ್ತಾರೆ. ಕೂಡಿಸ್ಬೇಕು ಇವಾಗ 3, 3, 6, 1, 7. ಹೌದಾ? ಕರೆಕ್ಟ್ ಅದನಾ? ಓಕೆ, 3, 3, 6, 1. ಇಲ್ಲಿ ಚಿಹ್ನೆಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತವೆ, ಸ್ವಲ್ಪ ನೋಡ್ರಿ. ಓಕೆ,
6.8 ಅದ. ನಾನು ಒಂದೇ ನಿಮಿಷ, ಇಲ್ಲಿ ಏನದ ರೀ 8 ಅದ. ನಾನು ಕರೆಕ್ಟ್, ಓಕೆ. ಇವಾಗ ಆ್ಯಡ್ ಮಾಡಿ 8 1 9 12 ಆಯ್ತಾ. ಓಕೆ, ನೆಕ್ಸ್ಟು ಒಂದು ಕ್ಯಾರಿ 6 4 10 1 11. 0.12 ಎಲ್ಲದ ರೀ, ಇಲ್ಲೊಂದದ ಇಲ್ಲೊಂದದ. ಈಗ 1 1 ಅಂದ್ರೆ 2 ಅಂದ್ರೆ 2.12. ಆಪ್ಷನ್ ನಂಬರ್ 4 ಇಸ್ ರೈಟ್. ಸಿಂಪಲ್ ಇರ್ತಾವ, ಅವುಗಳಲ್ಲಿ ಮಿಸ್ಟೇಕನ್ನು ಮಾಡಬಾರ್ದು. ನೆಕ್ಸ್ಟ್ 33 ಇಲ್ಲಿ ಕೇಳುವಂಥದ್ದು ಎ ಬಿಗಳ ಮಸ 6 ಪ್ಲಸ್ 36 ಎ ಇಂಟು ಬಿ ಅಂದರೆ ಎಷ್ಟು? ಫಾರ್ಮುಲಾ ಏನದ ರೀ? ಎ ಇಂಟು ಬಿ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್. ಇವು ಎರಡನ್ನ ಕೊಟ್ಟಾರ, ಇಂಟು ಮಾಡಿಟ್ರೆ ಮುಗಿದೋಯ್ತು. 36 ಇಂಟು 6 ಅಂತಂದ್ರೆ 216 216. ಆಪ್ಷನ್ ನಂಬರ್ ಎ ಇಸ್ ರೈಟ್. ನೆಕ್ಸ್ಟ್ ಸರಾಸರಿ ಕೇಳ್ಯಾರ 15 18 16 23 29 ಮತ್ತು 19 ಕೂಡಿಸಿದ ಮೇಲೆ ನಮಗೆ ಬರುವಂಥದ್ದು 120 ಡಿವೈಡೆಡ್ ಬೈ ಟೋಟಲ್ 6 ಅದಾವ. 6ರಲ್ಲೇ ಡಿವೈಡ್ ಮಾಡಿ. 6 1 6 2 12 1 0 ಅಂದ್ರೆ ಒಟ್ಟು ಸರಾಸರಿ ಎಷ್ಟು ಬಂತು? 20. ಆಪ್ಷನ್ ನಂಬರ್ 3 ಇಸ್ ರೈಟ್. ನೆಕ್ಸ್ಟು 35ನೇದು ಶ್ರೀಜು ಅವರು 6 ಸದಸ್ಯರ ಸರಾಸರಿ ವಯಸ್ಸನ್ನು 58 ವರ್ಷ ಎಂದು ಲೆಕ್ಕ ಹಾಕಿದರು. ಆ 6 ಸದಸ್ಯರ ವಯಸ್ಸಿನ ಮೊತ್ತ ಎಷ್ಟು ಅಂತಂದಾಗ ನಮಗೆ ಮೊತ್ತ ಅಂದಾಗ 6 ಸದಸ್ಯರು ಎಷ್ಟಿದ್ರು? 58 ಇಂಟು 6 ಮಾಡಿ ಟೋಟಲ್ ಮೊತ್ತ ಸಿಕ್ಬಿಡುತ್ತೆ. ಎಷ್ಟು ಬತ್ರಿ? 348 ಅವರುಗಳ ಒಟ್ಟು ಮೊತ್ತ. ಆಪ್ಷನ್ ನಂಬರ್ 1 ಸರಿ ಅದ. ನೆಕ್ಸ್ಟು 36 300ರ ಶೇಕಡ 58 ಅಂತಂದ್ರೆ ಪರ್ಸೆಂಟೇಜ್ ಬಂದಾಗ ಕೆಳಗಡೆ 2 0 ಇರ್ತಾವ. ಈ 0 ಹೋಯ್ತು, ಬರೀ ನನಗೆ ಉಳಿದೆಷ್ಟು? 3 ಇಂಟು 58 ಅಂದ್ರೆ ಎಷ್ಟು ಬಂತು? 174. ಭಾಳ ಸಿಂಪಲ್ ಇರ್ತಾವ, ಶಾರ್ಟ್ಕಟ್ ಮಾಡುವಂತಹ ವಿಧಾನವನ್ನು ಪ್ರಾಕ್ಟೀಸ್ ಮಾಡಬೇಕಷ್ಟೆ. ನೆಕ್ಸ್ಟು ಅನುಪಾತದಲ್ಲಿ 3:4 ಎ ಅನುಪಾತ ಬಿ ಅದ, ಆಮೇಲೆ ಬಿ ಅನುಪಾತ ಸಿ ಎಷ್ಟದ? 12:8 ಅದ. ಓಕೆ, ಇವುಗಳು ನಾನು ಎಲ್ಲಿ ಖಾಲಿ ಅದ ಅದ್ರ ಮುಂದ್ಗಡೆ ಖಾಲಿ ಇದ್ರೆ ಹಿಂದಿನ ಸಂಖ್ಯೆ ಬರೀಬೇಕು, ಹಿಂದ್ಗಡೆ ಖಾಲಿ ಇದ್ರೆ ಮುಂದಿನ ಸಂಖ್ಯೆ ಬರೀಬೇಕು. ಮಲ್ಟಿಫಿಕೇಶನ್ ಮಾಡಿರಿ. 8 4 32, 12 4 48, 12 3 36. ಈಗ ಇವು ಇನ್ನೂ ಮಗ್ಗಿ ಒಳಗೆ ಹೋಗ್ತಾವ. ಯಾವುದು? 4ರ ಮಗ್ಗಿ ಒಳಗೆ ಹೋಗ್ತಾವ. ಡಿವೈಡ್ ಮಾಡ್ರಿ. 4 9 36, 12 4 48, ನೆಕ್ಸ್ಟು 4 8 32 ಅಂದ್ರೆ 9 ಅನುಪಾತ 12:8. ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ. ನೆಕ್ಸ್ಟು 38ನೇದು 12 18 20ರ 4ನೇ ಅನುಪಾತ ಎಷ್ಟು ಅಂತಂದಾಗ 12 ಬರಿತೀನಿ. ಓಕೆ, 12 18 20 ಇದು 4ನೇ ಅನುಪಾತ ಕೇಳ್ಯಾರ. ಇವೆರಡಕ್ಕೂ ಸಂಬಂಧ ಅದಾವ. ಸೊ ಆದ ಕಾರಣ x = 18 × 20 ಡಿವೈಡೆಡ್ ಬೈ 12 ಅಂದ್ರೆ 4ರಲ್ಲೇ ಹೊಡಿತೀರಿ. ಓಕೆ, 4 3 12, 4 5 20, 3 1 3 6 6 ಇಂಟು 5 ಅಂದ್ರೆ 30. ಆಪ್ಷನ್ ನಂಬರ್ 4 ಇಸ್ ರೈಟ್. ನೆಕ್ಸ್ಟು 39 1200ರ ಮೊತ್ತಕ್ಕೆ ವಾರ್ಷಿಕ 5ರಷ್ಟು ದರದಂತೆ 5 ವರ್ಷಗಳ ಸರಳ ಬಡ್ಡಿ ಎಷ್ಟು ಅಂತಂದಾಗ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು 1200 ಇಂಟು 5 ವರ್ಷಕ್ಕೆ ಶೇಕಡ 5ರಷ್ಟು ಬಡ್ಡಿ ದರದಲ್ಲಿ ಎಷ್ಟಾಯಿತು? PTR ಡಿವೈಡೆಡ್ ಬೈ 100. ಇವೆರಡು 0 ಇವೆರಡು 0, 12 ಇಲ್ಲಿ 60, 6 ಇಲ್ಲಿ 30 ಅಂದ್ರೆ 300 ರೂಪಾಯಿ ಸರಳ ಬಡ್ಡಿ ಆಯಿತು. ಆಪ್ಷನ್ ನಂಬರ್ ಎ ಇಸ್ ರೈಟ್. ಭಾಳಷ್ಟು ಸಿಂಪಲ್ ಇರ್ತಾವೆ. ನೆಕ್ಸ್ಟು ಎ ಮತ್ತು ಬಿ ನಡುವಿನ ದೂರ 120 ಕಿಲೋಮೀಟರ್. ಅರುಣ್ ಗಂಟೆಗೆ 30 ಕಿಲೋಮೀಟರ್ ವೇಗದಲ್ಲಿ ಹೋದ್ರೆ ಎಷ್ಟು ಸಮಯ ತಗೊತಾನ? ಅಂದ್ರೆ ಟೈಮ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತಂದ್ರೆ 120 ಕಿಲೋಮೀಟರ್ದ ಸ್ಪೀಡ್ 30 ಅದ. ಮಾಡ್ರಿ 31 34 ಅಂದ್ರೆ 4 ಗಂಟೆಗಳನ್ನು ಅದನ್ನು ಪೂರ್ಣವಾಗಿ ಚಲಿಸಲು ತೆಗೆದುವಂಥ ಸಮಯ. ನೆಕ್ಸ್ಟು 41ನೇದು ಇದು ಸ್ವಲ್ಪ ಇವು ಇಕ್ವೇಷನ್ಗಳನ್ನು ಬರ್ತಾವೆ. a² ಪ್ಲಸ್ a ಪ್ಲಸ್ b ಹೋಲ್ ಸ್ಕ್ವೇರ್, a ಮೈನಸ್ b ಹೋಲ್ ಸ್ಕ್ವೇರ್ ಶೂನ್ಯದ ಸಂಖ್ಯೆಗಳು ಎಷ್ಟು ಅಂತಂದಾಗ ಫಸ್ಟಿಗೆ ನಾವು ಇದನ್ನು ವಿಸ್ತರಣೆ ಮಾಡಬೇಕು. ಇದನ್ನು ವಿಸ್ತರಣೆ ಮಾಡಿ ಇಲ್ಲಿ ಬರಿತೀನಿ, ಇದನ್ನು ವಿಸ್ತರಣೆ ಮಾಡಿ ಬರಿತೀನಿ. ಅವಾಗ ಏನೇನು ಕ್ಯಾನ್ಸಲ್ ಆಗ್ತಾವೆ, ಏನೇನು ಉಳಿತಾವೆ ನೋಡ್ರಿ. a² ಪ್ಲಸ್ 2ab ಪ್ಲಸ್ b² ಇದು ಒಂದಾದರೆ ನೆಕ್ಸ್ಟ್ ಪ್ಲಸ್ ಈ ಕಡೆದು a² ಮೈನಸ್ 2ab ಪ್ಲಸ್ b² ಇಲ್ಲಿ ಕ್ಯಾನ್ಸಲ್ ನೋಡ್ರಿ. -2ab ಪ್ಲಸ್ 2ab ಹೋಯಿತು.
ಇಲ್ಲಿ a ಸ್ಕ್ವೇರ್ ಒಂದದ ಇಲ್ಲಿ ಒಂದದ ಅಂದ್ರೆ 2a ಸ್ಕ್ವೇರ್, ಇಲ್ಲಿ b ಸ್ಕ್ವೇರ್ ಅದ ಇಲ್ಲಿ b ಸ್ಕ್ವೇರ್ ಅಂದ್ರೆ ಪ್ಲಸ್ 2b ಸ್ಕ್ವೇರ್. ಇದನ್ನ ನಾವು ಹೆಂಗೆ ಬರಿಬೋದು, 2 ಹೊರಗಡೆ ತೆಗೆದು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ದಿಸ್ ಈಸ್ ದಿ ಫೈನಲ್ ಆನ್ಸರ್. ಓಕೆ, ವೆರಿ ಸಿಂಪಲ್ ಇರ್ತವ, ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡ್ರೆ ಮುಗೀತು. ಆಪ್ಷನ್ ನಂಬರ್ ಎ ಇಸ್ ರೈಟ್. ನೆಕ್ಸ್ಟು 42ನೇ ಕ್ವಶನ್. ಒಂದು ಮನೆ ಮತ್ತು ತೋಟದ ಒಟ್ಟು ಮೌಲ್ಯ ಎಷ್ಟು? 51 ಲಕ್ಷ. ತೋಟದ ಬೆಲೆಯು ಮನೆಯ ಬೆಲೆಯ 5/12, ಇದೇನದ ಹೇಳ್ರಿ, 5/12 ಭಾಗದಷ್ಟಿದ್ದರೆ ತೋಟದ ಬೆಲೆ ಎಷ್ಟು ಅಂತ ಕೇಳ. ಈಗ ನಾನು ಮನೆಯ ಬೆಲೆಯನ್ನ ಎಕ್ಸ್ ಅಂತ ತಗೊಂಡ್ರೆ ತೋಟದ ಬೆಲೆ ಏನಾಗತ್ತೆ ರೀ, ಭಾಗದಷ್ಟು ಅಂದಾಗ ತೋಟದ ಏನು ತಗೊಂತೀನಿ, 5x/12 ಅವರೇ ಕೊಟ್ಟಾರ ಭಿನ್ನರಾಶಿ. ಓಕೆ, ಈಗ ನಾವು ಅದನ್ನ ಇಟ್ಕೊಂಡು ಮಾಡ್ತೀವಿ. ಏನಪ್ಪಾ ಅಂತಂದ್ರೆ ಟೋಟಲ್ ಆಗಿ x + 5x / 12 ಒಟ್ಟು ಮೌಲ್ಯ ಎಷ್ಟದ? 51. ಈಗ ನನಗೆ LCM ತೆಗೆದ್ರೆ ಇದು /12 ಆಯಿತು. 12 + 5 ಅಂದ್ರೆ 17x ಆಯಿತು =51. ನೆಕ್ಸ್ಟು ಈ ಎಕ್ಸ್ ಅನ್ನ ಇಲ್ಲೇ ಇಟ್ಕೊಂಡ್ರೆ ಏನು ಬಂತು, 51 × 12 / 17. ಹೌದಾ, 17 1 17 3 51. x ಎಷ್ಟು ಬಂತು? 36. ಅವ್ರು ಕೇಳಿದ್ದೇನು, ತೋಟದ ಬೆಲೆ ಎಷ್ಟು ಅಂತಂದಾಗ ಟೋಟಲ್ ಬೆಲೆ, ಈಗ ನನಗೆ x ಸಿಕ್ತು. x ಅಂದ್ರೆ ಏನು, ನನಗೆ ಮನೆಯ ಬೆಲೆ. ಈ ಮನೆ ಬೆಲೆ ಸಿಕ್ಕತ್ ನನಗೆ. ಈಗ ನಾ ಏನು ಮಾಡಬೇಕು, 51 ಲಕ್ಷ ಒಳಗೆ ಇದು ತೋಟದ ಬೆಲೆ, ಇದು ಏನು ತೋಟದ ಬೆಲೆ, ಇದು ಮನೆಯ ಬೆಲೆಯನ್ನು ನಾವು ಕಂಡುಹಿಡಿದ್ವಿ. ಈ ಥರ ಮೈನಸ್ ಮಾಡಿಬಿಟ್ರೆ ಎಷ್ಟು ಬಂತು? 15 ಲಕ್ಷ. ವೆರಿ ಸಿಂಪಲ್ ಇರ್ತಾವೆ ಕ್ವಶನ್, ಮಾತ್ರ ಅಷ್ಟು ನಿಮಗೆ ಡಿಫಿಕಲ್ಟಿ ಅನ್ನಿಸ್ತಾವ. ಅದು ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, 43. ತ್ರಿಕೋನದ ಒಳಗಿನ ಆಂಗಲ್ A = 60 ಡಿಗ್ರಿ, ಆಂಗಲ್ C = 90 ಡಿಗ್ರಿ. ಮೂರನೇ ಕೋನವನ್ನು ಕಂಡ್ರಿ. ನಮ್ಮ ತ್ರಿಕೋನ ಅಂದಾಗ ಒಟ್ಟು ಮೊತ್ತ ನಮ್ಮದು 180 ಡಿಗ್ರಿ. ಅದರಲ್ಲಿ ಕೊಟ್ಟಂಥದ್ದು ಏನೇನು ಕೊಟ್ಟಾರ, ನಮ್ಗೆ ಒಂದು 60 ಕೊಟ್ಟಾರ ಆಲ್ರೆಡಿ, ಇನ್ನೊಂದು 90 ಕೊಟ್ಟಾರ. ಇವೆರಡನ್ನ ಆ್ಯಡ್ ಮಾಡಿ 180 - 60 ಅಂತಂದ್ರೆ 150 ಆಯಿತು. ಇಲ್ಲಿ ಉಳಿಯುವಂಥದ್ದು ಎಷ್ಟು? 30 ಡಿಗ್ರಿ. ರಿಮೈನಿಂಗ್ ಇನ್ನೊಂದು ಆ್ಯಂಗಲ್ ಎಷ್ಟು ಅದ ರೀ? 30 ಡಿಗ್ರಿ ಇರಲೇಬೇಕು. ನೆಕ್ಸ್ಟು 44. ಇಲ್ಲಿ ಆಯತದ ಸುತ್ತಳತೆ 48 ಸೆಂಟಿಮೀಟರ್, ಒಂದು ಬದಿ 8 ಸೆಂಟಿಮೀಟರ್ ಆದರೆ ವಿಸ್ತೀರ್ಣ ಕಂಡುಹಿಡಿ ಅಂತಂದಾಗ ಫಸ್ಟಿಗೆ ನಾವು ಅದರ ಸುತ್ತಳತೆ = 2 × ಉದ್ದ ಪ್ಲಸ್ ಅಗಲ, ಒಂದು ಬದಿಯನ್ನು ಕೊಟ್ಟಿದ್ದಾರೆ ಆಲ್ರೆಡಿ. ಇಲ್ಲಿ ಕೊಟ್ಟಂಥದ್ದು ಸುತ್ತಳತೆಯನ್ನು 48 ಅದ, ಇಲ್ಲಿ 2 ಅದ, ಒಂದು ಬದಿ ಅಂದ್ರೆ ಉದ್ದವನ್ನು ಕೊಟ್ಟಾರೆ 8 ಅದ, ಅಗಲ ಗೊತ್ತಿಲ್ಲ. ಓಕೆ, ಈಗ ಇದನ್ನ ಬಿ ಅಂತ ಬರಿಬೋದು, ಇದನ್ನ ಉದ್ದ ಎಲ್ ಅಂತ ಬರಿಬೋದು. ಓಕೆ, ನಾನು ಇದನ್ನ ಬಿ ಅಂತ ಬರಿತೀನಿ. ಅಂಡರ್ಸ್ಟ್ಯಾಂಡ್ ಆಗತ್ತಲ್ಲ? ಓಕೆ, ನೀಟಾಗಿ ಬರಿತೀನಿ ಬೇಕಾದ್ರೆ ತೆಗೆದ್ಬಿಟ್ಟು. ನೆಕ್ಸ್ಟ್ ಓಕೆ, ಎಲ್ ಪ್ಲಸ್ ಬಿ, ಇದು 8 + ಬಿ. ಓಕೆ, ಇವಾಗ ಕ್ಲಿಯರ್ ಆಯ್ತಾ? ಡೆನ್. ಈಗ ಈ ಎರಡನ್ನ ಈ ಕಡೆ ಕಳಿಸಿದ್ರೆ 24 ಆಯ್ತು, ಅರ್ಧ / ಆಗುತ್ತೆ. ನೆಕ್ಸ್ಟು 8 + ಬಿ ಅಂದ್ರೆ ನಮಗೆ ಬಿ = ಈ 8ಅನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಮೈನಸ್ ಆಗುತ್ತೆ. 24 8 ಹೋದ್ರೆ ಎಷ್ಟಾಯಿತು? 16. ಇಲ್ಲಿ ಬಿ ವ್ಯಾಲ್ಯೂ ನನಗೆ 16 ಸಿಕ್ತು. ಈಗ ನನಗೇನು ಕೇಳ, ವಿಸ್ತೀರ್ಣ A = L × B. ಇಲ್ಲಿ ಮೊದಲಿಗೆ L 8 ಕೊಟ್ಟಾರ, ಇಲ್ಲಿ 16 ಕೊಟ್ಟಾರ. ಹೌದಾ, ಇದು ಮಲ್ಟಿಫಿಕೇಶನ್ ಮಾಡಿರಿ. 16 × ಎಷ್ಟು? 128 cm². ಆಪ್ಷನ್ ನಂಬರ್ 4 ಇಸ್ ರೈಟ್. ಹೌದಾ? ಓಕೆ, ಫಾರ್ಮುಲಾ ಬರಲೇಬೇಕು. ಮೆನ್ಸುಲೇಷನ್ ಚಾಪ್ಟ್ರಲ್ಲಿ ಫಾರ್ಮುಲಾ ಬರಬೇಕು. ನೆಕ್ಸ್ಟ್ ಇನ್ನೊಂದು ಕ್ಲಿಯರ್ ನೋಡ್ರಿ. ಮೇಲ್ಭಾಗದ ತೆರೆದಿರುವ ಒಂದು ಘನದ ಮೇಲ್ಮೈ ವಿಸ್ತೀರ್ಣ 245. ಒಂದು ವೇಳೆ ಅದು ಮುಚ್ಚಲ್ಪಟ್ಟಿದ್ದರೆ ಘನದ ಒಟ್ಟು ವಿಸ್ತೀರ್ಣ ಎಷ್ಟು? ಇಲ್ಲಿ ಘನದ ತೆರೆದ ಭಾಗ ಅಂತೀವಲ್ಲ, ತೆರೆದ ಘನ ಅಂತೀವಲ್ಲ, ಇಲ್ಲಿ ನನಗೆ ಎಷ್ಟು ಇರ್ತಾವ? 5 ಫೇಸ್ ಕಾಣ್ತಾವ. ಅದಕ್ಕೆ ನಾನು 5a² = 245 ಅಂದ್ರೆ a² = ಎಷ್ಟು ಬಂತು? 5 4 20, 5 9 40. a² ನನಗೆ 49 ಬಂತು. ಈಗ ನನಗೆ ಮುಚ್ಚಿದ ನಂತರ ಅಂತ ಕೇಳಲ್ಲ, ಮುಚ್ಚಿದ ಘನ ಅಂತಂದಾಗ ಇಲ್ಲಿ 6a² ಆಗುತ್ತೆ. ಭಾಳ ಇಂಪಾರ್ಟೆಂಟ್ ಇವೆಲ್ಲ. 6a² ಅಂತಂದ್ರೆ 6 × a² ಅಂದ್ರೆ ಕಂಡುಹಿಡಿದ 49. 49 × 6 ಅಂತಂದ್ರೆ 294 cm². ಆಪ್ಷನ್ ನಂಬರ್ ಲಾಸ್ಟ್ ಒನ್ ಇಸ್ ರೈಟ್. ಇದು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತಹ ಕ್ವಶನ್ಗಳಾದ್ರೆ ನೆಕ್ಸ್ಟ್ ಇನ್ನು ಬರುವಂಥದ್ದು 46ನೇ ಕ್ವಶನ್.
ಒಂದು ತರಗತಿಯಲ್ಲಿ ವಿಕಾಸ್ ಶ್ರೇಣಿಯು ಮೇಲಿಂದ 19ನೇ ಮತ್ತು ಕೆಳಗಿಂದ 12ನೇ ಸ್ಥಾನದ ಒಟ್ಟು ವಿದ್ಯಾರ್ಥಿಗಳೆಷ್ಟು? ಮೇಲಿಂದು ಮತ್ತು ಕೆಳಗಿಂದು ಅಥವಾ ಎಡ ಅಥವಾ ಬಲದಿಂದ ಎರಡು ಸೈಡ್ ಕೊಟ್ಟರೆ ಕೂಡಿಸೋದು ಫಸ್ಟಿಗೆ. ಎಷ್ಟು ಬಂತು? 31. ಆಗ ವಿಕಾಸನ 2 ಸಲನ ಕೌಂಟ್ ಮಾಡಿರ್ತೀವಿ, 1 ಸಲ ಮೈನಸ್ ಮಾಡ್ಬೇಕು. ಅಂದರೆ ಎಷ್ಟು ಬಂತು? 30 ವಿದ್ಯಾರ್ಥಿಗಳಿರುವಂಥದ್ದು. 46 ಆಯಿತು, 47. ಇಲ್ಲಿ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲೆ ಇಲ್ಲಿ ಕೊಟ್ಟಂತಹ ಶಬ್ದದಲ್ಲಿ ಏನದಾವ, ಫಸ್ಟ್ 3 ಲೆಟರ್ಸ್ ಇರಲ್ದವ, ಅವನ ಇಲ್ಲಿ ಏನು ಮಾಡ್ಯಾರ, ಉಲ್ಟಾ ಬರ್ದಾರ. ಇಲ್ಲಿನೂ ನೆಕ್ಸ್ಟ್ 3 ಲೆಟರ್ಸ್ ಇರಲ್ಲದವ, ಅವನ ಇಲ್ಲಿ ಉಲ್ಟಾ ಬರ್ದಾರ. ಸೇಮ್ ಅದೇ ಥರ ಈ ಮುಂದಿನೂ ಅದೇ ಥರ ಅದಾವ. ಈಗ ಲಾಸ್ಟ್ ನಮಗೆ ಕೇಳಿದ್ದು ಫ್ಲವರ್ ಅಂತೇಳಿ ಒಂದು ಅದ, FLOWER. ಇವುಗಳಲ್ಲಿ ನಾವು ಈ 3 ಲೆಟರ್ನ ಚೇಂಜ್ ಮಾಡಬೇಕು, ನೆಕ್ಸ್ಟ್ ಈ 3 ಲೆಟರ್ನ ಚೇಂಜ್ ಮಾಡಬೇಕು, ಉಲ್ಟಾ ಬರಿಬೇಕಷ್ಟೇ. ಈಗ ನೋಡ್ರಿ ಇದೇನಾಗತ್ತ, OLF ಆತ. ಎಲ್ಲಿದೆ OLF? ಫಸ್ಟಿಗೆ ಆಪ್ಷನ್ ನಂಬರ್ 4 ಇಸ್ ರೈಟ್. ಮುಂದಿನ ಮಾಡುವ ಅವಶ್ಯಕತೆ ಇಲ್ಲ, ಆದರೂ ಮಾಡ್ರಿ. REW. ದಿಸ್ ಈಸ್ ದಿ ಫೈನಲ್ ಆನ್ಸರ್. ಭಾಳಷ್ಟು ಸಿಂಪಲ್ ಇರ್ತವ. ನೆಕ್ಸ್ಟು 48 ಕಾಪಿ ರೈಟ್ ಎಂಬ ಪದವನ್ನು ವರ್ಣಮಾಲೆಯಲ್ಲಿರುವಂತಹ ಅಂದ್ರೆ ಇಂಗ್ಲೀಷ್ ವರ್ಣಮಾಲೆ ಇರುವಂಥ ಜೋಡಣೆ ಮಾಡಿರಿ. ಫಸ್ಟಿಗೆ C ಬರ್ತದೆ, ನೆಕ್ಸ್ಟು C ಆದಮೇಲೆ G, ಆಮೇಲೆ H, ಆಮೇಲೆ IOPRTY. ಇಲ್ಲಿ ಫಸ್ಟಿಗೆ ನಾವು ಇದಕ್ಕೆ ಕಂಪೇರ್ ಮಾಡಿದ್ರೆ C1 ನಮಗೆ ಮೊದಲಿದ್ದಂತಹ ಸ್ಥಾನದಲ್ಲಿ ಸಿಗುತ್ತದೆ. ಅಂದ್ರೆ ಒಂದು ಅಕ್ಷರ ಮಾತ್ರ ಬದಲಾವಣೆ ಆಗುವುದಿಲ್ಲ ಸ್ಥಳವನ್ನು. ನೆಕ್ಸ್ಟು ಇಲ್ಲಿ 9ರ ಹಿಂದೆ ನೋಡ್ರಿ, ತಕ್ಷಣವೇ ಹಿಂದೆ 9 ಹೊಂದಿರುವ ಎಷ್ಟು ಬೆಸ ಸಂಖ್ಯೆಗಳಿವೆ? ತಕ್ಷಣದ ಹಿಂದೆ ಬೆಸ ಸಂಖ್ಯೆ, ತಕ್ಷಣದ ಹಿಂದೆ 9 ಇರ್ಬೇಕು. ಅಂದ್ರೆ ಬೆಸ ಸಂಖ್ಯೆ ನೋಡಿ, ತಕ್ಷಣವ ಹಿಂದೆ 9 ಹೊಂದಿರುವ ಬೆಸ ಸಂಖ್ಯೆ, ಮುಂದೆ ಬೆಸ ಸಂಖ್ಯೆ ಇರಬೇಕು, ಅದರ ಹಿಂದೆ 9 ಇರಬೇಕು. ಇಷ್ಟ ಆನ್ಸರ್ ನಮ್ಗೆ 9 ಮತ್ತು ಬೆಸ ಸಂಖ್ಯೆ ಅಂಥವು ಎಷ್ಟು ಅದಾವ ನೋಡ್ರಿ. 9 ಇಲ್ಲದ, ಇಲ್ಲಿಲ್ಲ. ನೆಕ್ಸ್ಟ್ ಇಲ್ಲಿ 9 ಆದ್ಮೇಲೆ 2 ಅದ, ಇಲ್ಲಿ 9 ಆದ್ಮೇಲೆ 3 ಅದ, ಬೆಸ ಸಂಖ್ಯೆ ಅದ. ನೆಕ್ಸ್ಟು ಇಲ್ಲಿ 9 ಆದ್ಮೇಲೆ 5 ಅದ, ಮುಗೀತು. ನನಗೆ ಎಷ್ಟು ಅದಾವ್ರಿ? 2 ಅದಾವ. ಒಂದು 9 ಆಗಂತಲೇ 3 ಅದ, ಇನ್ನೊಂದು 9 ಆಗನ 5 ಅದ. ಅಂದ್ರೆ ಆಪ್ಷನ್ ನಂಬರ್ 3 ಇಸ್ ರೈಟ್. ನೆಕ್ಸ್ಟು ಸಂಬಂಧವನ್ನು ಗುರುತಿಸಿ. ಇಲ್ಲಿ ಏನದ ನೋಡಿ, ಇಲ್ಲಿ ಎಲ್ಲ ಅಕ್ಷರಗಳಿಗೆ G ಆದಮೇಲೆ E ತೊಗೊಂಡಂದ್ರೆ -2, ಅಂದ್ರೆ ಎಲ್ಲದಕ್ಕೂ -2 ಮಾಡ್ಕೊಂತ ಹೋಗ್ಯಾನ. ನಾನು ಕೇಳಿರುವಂಥದ್ದು ಲೈಕ್ ಎಂಬ ಪದ. ಲೈಕ್ ಎಂಬ ಪದದ ಎಲ್ ಹಿಂದಿನ 2 ಅಕ್ಷರ ಯಾವ್ದದ ರೀ? ಎಲ್ 2 ಹಿಂದಿನ ಅಕ್ಷರ J ಅದ. J ಎಲ್ಲಿದೆ? ಫಸ್ಟಿಗೆ ಇಲ್ಲದ. ಅಂದ್ರೆ ಆಪ್ಷನ್ ನಂಬರ್ ಸೆಕೆಂಡ್ ಒನ್ ಇಸ್ ರೈಟ್. ಎಲ್ಲ ಮಾಡುವ ಅವಶ್ಯಕತೆ ಇಲ್ಲ. ಓಕೆ, ಬರುವಂಥದ್ದು CGIC. ಇದು ನಿಮಗೆ ಕೇಳಿರುವಂತಹ ಅಂದರೆ ಟೆಸ್ಟ್ 7 ಆಫೀಸಿಯಲ್ ಟೆಸ್ಟ್. ಇದು ಯಾವುದು? ಆಫೀಸಿಯಲ್ ಟೆಸ್ಟ್ ಅದ ರೀ. ಇಲ್ಲಿ ಬಂದಂತಹ ಟೋಟಲ್ಲು 7ನೇ ಟೆಸ್ಟ್ ಆಗಿರುತ್ತೆ. ಇದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಅದ. ಇನ್ನೂ ಕೂಡ 35+ ಟೆಸ್ಟ್ ಅದಾವ. ನಿಮ್ಮ ಎಕ್ಸಾಮ್ ಒಳಗಾಗಿ ನಾನು ಎಲ್ಲವನ್ನ ನೀಟಾಗಿ ತಿಳಿಸ್ತೀನಿ. ನಿಮ್ಗೆ ಯಾವುದಾದ್ರೂ ಬೇಸಿಕ್ ಕಾನ್ಸೆಪ್ಟ್ ಇನ್ನೂ ಅರ್ಥ ಆಗಿಲ್ಲ, ಬೇಸಿಕ್ ಕೂಡ ನನ್ನ ಕ್ಲಾಸ್ ಅಪ್ಲೋಡ್ ಅದಾವ, ಅವನನ್ನು ನೀವು ಹೋಗಿ ನೋಡ್ಬೋದು. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.